ಹುಂಬ ಹುಡುಗರ ಹುಚ್ಚು ರೈಡಿಂಗ್ನ ಕಥೆ ಮಳೆಯಲ್ಲಿ ಬುಲೆಟ್ ಜೊತೆಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಕೊಡಗು ರೈಡ್ನ 2ನೇ ದಿನದ ಕಥೆ ಹೇಳ್ತೀನಿ ಇವತ್ತು. ಆ ದಿನ ಶುರುವಾದದ್ದೇ ಹಿರಿಯ ಮಿತ್ರ ಪ್ರವೀಣ್ ಮನೆಗೆ ತಿಂಡಿಗೆ ಹೋಗೋದರ ಮೂಲಕ. ನಿಜಕ್ಕೂ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂಥ ಜೀವನ ಅವರದು. ಬೆಂಗಳೂರಿನ ಸಾಫ್ಟ್ವೇರ್ ನೌಕರಿ ಬಿಟ್ಟು ಸೋಮವಾರಪೇಟೆ ಎಸ್ಟೇಟ್ನಲ್ಲಿ ಬದುಕು ಕಟ್ಕೊಂಡಿರೋ ಪ್ರವೀಣ್ ನಿಜಕ್ಕೂ ಲಕ್ಕಿ. ಇವರ ಮಗ ಆಸೆ ಪಟ್ಟ ಅಂತ ಪ್ರವೀಣ್ ನಮ್ಮ ಸಂತೋಷ್ ಥಂಡರ್ ಬರ್ಡ್ನಲ್ಲಿ ಒಂದ್ ರೌಂಡ್ ಹೋಗಿ ಬಂದ್ರು. ನಾನ್ ಆಸೆ ಪಟ್ಟೆ ಅಂತ ತಮ್ಮ ಹಳೇ ಜೀಪ್ನ ನನಗೊಂದು ರೌಂಡ್ ಕೊಟ್ರು. ಹಳೆ ಗಾಡಿಗಳ ಬಗ್ಗೆ ನನಗಿರೋ ಪ್ರೀತಿ ಇನ್ನಷ್ಟು ಹೆಚ್ಚಾಯ್ತು. ಜೀವನದಲ್ಲಿ ಯಾವತ್ತಾರು ಒಂದು ಚಾನ್ಸ್ ಸಿಕ್ಕರೆ ಇಂಥದ್ದೊಂದು 4 ವೀಲ್ ಡ್ರೈವ್ನ ಹಳೇ ಜೀಪ್ ಇಟ್ಕೊಂಡು ಕಾಡು ಮೇಡು ಸುತ್ತಬೇಕು. ಕೊನೆ ಪಕ್ಷ ಮನೆ ಎದುರಿಗೆ ಅಟ್ಲೀಸ್ಟ್ ಇಂಥದ್ದೊಂದು ಜೀಪನ್ನು ನಿಲ್ಲಿಸ್ಕೊಂಡಿರ್ಬೇಕು. ಇಷ್ಟೆಲ್ಲ ಆಗ್ತಿದ್ದಾಗ್ಲೇ ಪ್ರವೀಣ್ ಪತ್ನಿ ತಿಂಡಿಗೆ ಅವಸರ ಮಾಡ್ತಾ ಇದ್ರು. ಬಂಗಲೆಯ ಅಂಗಳದಲ್ಲಿ ಮರದ ಕೆಳಗಿನ ಬೆಂಚ್ ಮೇಲೆ ಕೂತ್ಕೊಂಡು ಹೊಟ್ಟೆ ತುಂಬಾ ರವೆ ಇಡ್ಲಿ ತಿಂದ್ವಿ. ನಂತರ ಇದೇ ಹಳೆ ಜೀಪ್ನಲ್ಲಿ ಎಸ್ಟೇಟ್ನೆಲ್ಲ ಒಂದ್ ರೌಂಡ್ ಹೋಗಿ ಬಂದ್ವಿ. ದುಬಾರೆ ತನಕ ರೈಡ್ ಮಾಡಬೇಕಿತ್ತು. ಇಲ್ಲಿಂದ ಅವಸರ ಮಾಡ್ಕೊಂಡು ಹೊರಟೋರ್ಗೆ ಒಂದೇ ದಾರಿ, ಅರ್ಧ ಕಾಡು ಅರ್ಧ ಬಯಲು. ನಿನ್ನೆ ಇಡೀ ದಿನ ಆಫ್ ರೋಡ್ನಲ್ಲಿ ಕಾಡು ಸುತ್ತೋದಕ್ಕೆ ಹೋಗಿ ನನ್ನ ಕುದುರೆ ನಿಂತಲ್ಲೇ ನಿಂತಿತ್ತು. ಇವತ್ತು ಆಕ್ಸಿಲರೇಟರ್ ತಿರುವುದರ ದಾರಿ ಕಾಯ್ತಾ ಇತ್ತೇನೋ ಅನ್ನೋ ಹಾಗೆ ಗುಡುಗುಡಿಸ್ಕೊಂಡು ಓಡ್ತಾ ಇದೆ. ನೀವು ನೋಡಿ, ಇಂಥದ್ದೇ ಪ್ರವಾಸವನ್ನ ಕಾರ್ನಲ್ಲಿ ಕೂತ್ಕೊಂಡು ಕೂಡ ಹೆಚ್ಚು ಕಡಿಮೆ ಇಷ್ಟೇ ಖರ್ಚಿನಲ್ಲಿ ಮಾಡಿ ಮುಗಿಸ್ಬೋದು. ಚಳಿ ಆದರೆ ಹೀಟ್ರ್ ಹಾಕ್ಕೊಡ್ತೀವಿ, ಸೆಕೆ ಆದರೆ AC ಹಾಕ್ಕೊಳ್ತೀವಿ. ಆದರೆ ಬೈಕ್ನಲ್ಲಿ ಹಂಗಲ್ಲ. ಚಳಿಯೋ ಮಳೆನೋ, ಮಳೆಗೆ ನೆನಿಬೇಕು, ಬಿಸಿಲಿಗೆ ಒಣಗಬೇಕು, ಅದರ ಮಧ್ಯೆ ಟ್ರಾವೆಲ್ ಮಾಡ್ತಾ ಇರಬೇಕು. ಹೆಚ್ಚು ಕಡಿಮೆ ಆದರೆ ನಿಂತ್ಕೊಳ್ಬೇಕು. ಎಲ್ಲ ರೀತಿಯಾದಂಥ ಕಷ್ಟಗಳ ಸಾಧ್ಯತೆ ಕೂಡ ಇದೆ. ಆದರೂ ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂದರೆ ಕಾರ್ನಲ್ಲಿ ಟ್ರಾವೆಲ್ ಮಾಡೋದಕ್ಕಿಂತ ನನ್ನ ಬುಲೆಟ್ ಮೇಲೆ ಈ ರೀತಿಯಾಗಿ ಊರು ಸುತ್ತೋದು, ಕಾಡು ಸುತ್ತೋದು ಸಖತ್ ಇಷ್ಟ ಆಗುತ್ತೆ. ತುಂಬ ಇಷ್ಟಪಡುವಂಥದ್ದು. ನೀವು ನೇಚರ್ ಜೊತೆ ಒಂದಾಗಿರ್ತೀರಿ ಇಂಥ ಪ್ರವಾಸಗಳಲ್ಲಿ. ಭಾಳ ಇಷ್ಟ ಆಗೋದಂಥದ್ದು ಅದು. ಆಮೇಲೆ ಒಂದು ರೀತಿಯಾಗಿ ಏನೋ ಒಂದು ಸಾಹಸ ಮಾಡಿದಂಥ, ಅಡ್ವೆಂಚರ್ ಮಾಡಿದಂಥ ಫೀಲಿಂಗ್ ಇರುತ್ತಲ್ಲ, ಆ ಫೀಲಿಂಗ್ ಖಂಡಿತವಾಗಿಯೂ ಕಾರ್ನಲ್ಲೋ, ಬಸ್ನಲ್ಲೋ, ಟ್ರೈನ್ನಲ್ಲೋ ಅಥವಾ ವಿಮಾನದಲ್ಲೋ ಟ್ರಾವೆಲ್ ಮಾಡೋದಾಗಿರೋದಿಲ್ಲ. ಈ ಕಾಡು, ಈ ಹಸಿರು, ಈ ಮಳೆ ಇವನ್ನ ನಿಜಕ್ಕೂ ಎಂಜಾಯ್ ಮಾಡಬೇಕು ಅಂದ್ರೆ ಬೈಕ್ನಲ್ಲೇ ಬರಬೇಕು ಕಣ್ರಿ. ಸುಸ್ತು ಅನ್ನೋದೇ ಇರಲ್ಲ. ನೋಡ್ತಾನೆ ಕುಶಾಲ್ ನಗರ ಬಂದಿತ್ತು. ಮತ್ತೆ ಬುಲೆಟ್ ಹೊಟ್ಟೆಗೆ ಊಟ ಕೊಡೋ ಸಮಯ. ಇಲ್ಲಿಂದ ಎಡು ಬಿದ್ರೆ ಸಿಗೋಷ್ಟು ದೂರದಲ್ಲೇ ಇದೆ ದುಬಾರೆ. ಈಗಷ್ಟೇ ಕುಶಾಲ್ ನಗರ ಕ್ರಾಸ್ ಮಾಡಿಕೊಂಡು ದುಬಾರೆಗೆ ಹೋಗ್ತಾ ಇದ್ದೀವಿ. ನಾನು ಕಾಳಿ ನದಿಯಲ್ಲಿ ರಿವರ್ ರಾಫ್ಟಿಂಗ್ ಮಾಡಿದ್ದೌದು. ಅದಕ್ಕಿಂತ ಇಲ್ಲಿ ರಿವರ್ ರಾಫ್ಟಿಂಗ್ ಮಾಡೋ ಅನುಭವ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನದಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಹರಿಯುತ್ತೆ, ಸ್ಟ್ರೀಮ್ ತುಂಬ ಸ್ಟ್ರಾಂಗ್ ಆಗಿ ಹರಿಯುತ್ತೆ ಅಂತ ಇಲ್ಲಿ ರಿವರ್ ರಾಫ್ಟಿಂಗ್ ಮಾಡಿದಂಥ ಅನೇಕ ಸ್ನೇಹಿತರು ಹೇಳ್ತಾ ಇದ್ರು. ತುಂಬ ದಿನಗಳ ಆಸೆ ಇತ್ತು ಇಲ್ಲಿ ರಿವರ್ ರಾಫ್ಟಿಂಗ್ ಮಾಡಬೇಕು ಅನ್ನೋವಂಥದ್ದು. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಜೊತೆಗೆ ದುಬಾರೆ ತುಂಬ ಪಾಪ್ಯುಲರ್ ಆಗಿರೋದು ಇಲ್ಲಿನ ಆನೆ ಶಿಬಿರಕ್ಕೆ. ಆನೆ ಶಿಬಿರವನ್ನು ನೋಡೋ ಆಸೆ ಕೂಡ ಇವತ್ತು ಈಡೇರ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ನಾನು ಇವತ್ತು ದುಬಾರೆಗೆ ಹೋಗ್ತಾ ಇರೋದು. ಇಲ್ಲಿಗೆ ಹೋಗಿ ತಲುಪಿದಾಗ ಆನೆ ಶಿಬಿರ ಮುಚ್ಚಿತ್ತು. ಇಲ್ಲಿನ ಆನೆಗಳನ್ನ ಮೇಯೋದಕ್ಕೆ ಕಾಡಿಗೆ ಬಿಟ್ಟಿರ್ತಾರಂತೆ. ಊಟ ಮುಗಿಸಿ ರಿವರ್ ರಾಫ್ಟಿಂಗ್ ಮಾಡಿದ್ರಾಯ್ತು ಅನ್ನೋ ನಿರ್ಧಾರ ಆಯಿತು. ಆದರೆ
ನಿಧಾನಕ್ಕೆ ಹರಿತಾ ಇದ್ದ ಕಾವೇರಿ ಅರ್ಧ ಉತ್ಸಾಹವನ್ನ ತಗ್ಗಿಸಿದ್ಲು. ರಿವರ್ ರಾಫ್ಟಿಂಗ್ ಅಂದ್ರೆ ಎತ್ತೆತ್ತಿ ಒಗೆಯುವಂಥ ನೀರಿರ್ಬೇಕು. ಯಾವುದಕ್ಕೆ ಹಾಂ ಲೋಕಲ್ ಜನರಿಗೆ ಎಷ್ಟು ತಗೋತೀರಿ ಹೇಳ್ರಿ? ಹಾಂ ಫಾರಿನರ್ಸ್ ಬಂದರೆ ನೋಡಿ ಕಡೆ ಮಾಡ್ತಿದ್ದು ಹೋಗುವ 600 ಇದು 6 ಕಿಲೋಮೀಟ್ರ್ ಅಲ್ಲ ಬರಲ್ಲ ಮರ. ನಾವು ಏನಾದರೂ 100 ಕಿಲೋಮೀಟ್ರ್ ಲೆಕ್ಕ. ಹಾಂ ಅಲ್ಲ ಏನಾದರೂ 100 ಕಿಲೋಮೀಟ್ರ್ ಲೆಕ್ಕಾಚಾರನೇ ನಮ್ಮದು. 14 ಕಿಲೋಮೀಟ್ರ್ ಅಂದರು. ಹಾಂ ಅದರದ್ದೇ ಒಂದು ರೇಟ್ ಮಾಡಿ ಹೇಳು. 14 ಕಿಲೋಮೀಟ್ರದೇ. ಹಾಂ ಕಮ್ಮಿ ಇಲ್ವಾ? ಇಲ್ಲಿಂದನಾ ನೀರು ಫೋರ್ಸ್ ಇಲ್ವಾ ಸರ್? ಎಷ್ಟೇನಾ? ಕೆಳಗಡೆ 2-3 ರ್ಯಾಪಿಡ್ ಇದೆ. ಹಾಂ ದಂಡಲ್ಲಿ ಕಾಳಿ ನದಿ ಅಷ್ಟಂತೂ ಫೋರ್ಸ್ ಬರೋದೇ ಇಲ್ಲ. ಬಾಟಲ್ ಇರುತ್ತೆ, ಅದಕ್ಕಿಂತ ಟಫ್ ಆಗಿರುತ್ತೆ. ಹಾಂ ಡಿಪೆಂಡ್ ಆಗುತ್ತೆ, ಬರುತ್ತೆ. ಮಳೆ ಇರುವಾಗ ಮಳೆನೇ ಇಲ್ಲ ಅಲ್ಲ, ಇವತ್ತು ಸ್ವಲ್ಪ ಸುರಿತಾ ಇದೆ ಅಷ್ಟೇ ಮಳೆ ಇಲ್ಲ. ಏನು ಬಂದಾಗಿಂದ ಮಳೆ ಆಗುತ್ತೆ, ಒಂದೇ ಸಮಯ ಸುರಿತಾ ಇದೆ ಇಲ್ಲಿ. ಯಾವಾಗ ನಾವು ನೆನ್ನೆಯಿಂದ ಆಗಲ್ಲ, ಎಲ್ಲೆಲ್ಲೋ ಒಂದೊಂದ್ಸತಿ ಬಿಟ್ಟು ಈ ಥರ ಮಳೆ ಹೊಡೆದ್ರೆ ಏನು ಪ್ರಯೋಜನ? ಕಂಟಿನ್ಯೂ ಮಳೆ ಇರ್ಬೋದು. ಭಾಗಮಂಡಲ, ತರಕಾರಿ, ಮಡಿಕೇರಿ ಕಂಟಿನ್ಯೂ ಮಳೆ ಅಲ್ಲ ಸ್ವಲ್ಪ ಇದಕ್ಕಿಂತ ಫೋರ್ಸ್ ಇದು ಇರುತ್ತಲ್ಲ ತೀರ ಇಂಥ ನೀರಲ್ಲಿ ರಾಫ್ಟಿಂಗ್ ಮಾಡಿ. ಹಾಂ ಅಲ್ಲಿದೆಯಲ್ಲ ಹಂಗಾರು ಇದೆಯಾ? ಅದಕ್ಕಿಂತ ಚೆನ್ನಾಗಿದೆಯಾ? ಅಲ್ಲಿ ಮುಂದೆ ಅಲ್ಲಿಂದ ಜೀಪಲ್ಲಿ ಕರ್ಕೊಂಡ್ಬರ್ತೀರಾ? ಮೂರುವರೆಗಲ್ಲ ಮತ್ತೇನಿದೆ ಸರ್ ಅಲ್ಲಿ ಸುತ್ತ ಕಡೆ ಅಷ್ಟೊತ್ತವರೆಗೂ ಹೋಗಿ ಬರೋ ಥರ? ಚಿಕ್ಕಲೊಳ್ಳೆ ಡ್ಯಾಮ್ ಅಂತಿದೆ. ಹಾಂ ಡ್ಯಾಮಿಗೆ ಹೋಗ್ಬೋದು. ಆನೆ ಬಿಟ್ಟಿರ್ತಾರ ಅವನ್ನ ಕಾಡಿಗೆ ಬರೋದು ಸಂಜೆ 4-5 ಗಂಟೆ ಬರೀ ಫೀಡಿಂಗ್ ಎಲ್ಲ ಮಾಡ್ತಾರೆ. ಖಾಸಗಿಯವರೇ ಇಲ್ಲಿ ರಿವರ್ ರಾಫ್ಟಿಂಗ್ ನಡೆಸೋದು. ಸೇಫ್ಟಿ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಸ್ವಿಮ್ ಸೂಟು, ಹೆಲ್ಮೆಟ್ಟು ಎಲ್ಲ ನೆಟ್ಟಿಗಿವೆ. ರಾಫ್ಟ್ ಕೂಡ ಹೊಸವೇ. ಒಂದೊಂದಕ್ಕೂ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಯಾವುದಕ್ಕೆ ಬಡಿದ್ರೂ ಪಂಕ್ಚರ್ ಆಗದಂಥ ಮೆಟೀರಿಯಲ್ಗಳು ಬಿಡಿ. ಒಂದೊಂದು ರಾಫ್ಟ್ಗೂ ಇಬ್ಬಿಬ್ರು ಇನ್ಸ್ಟ್ರಕ್ಟರ್ಗಳಿರ್ತಾರೆ. ನದಿಗೆ ಇಳಿದ ಮೇಲೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಕೊಡ್ತಾರೆ. ರಿವರ್ ರಾಫ್ಟಿಂಗ್ ಅನ್ನೋದು ನಿಜಕ್ಕೂ ಒಂದು ಥ್ರಿಲ್ಲಿಂಗ್ ಅನುಭವ. ನದಿಲಿ ನೀರು ಕಡಿಮೆ ಇದ್ದಾಗ ಸ್ವಲ್ಪ ಕಡಿಮೆ ಥ್ರಿಲ್ ಆಗುತ್ತೇನೋ, ಆದರೆ ದುಬಾರೆಯಲ್ಲಿ ಕಾವೇರಿ ಮಂದಗಮನೆಯಾಗಿ ಹರಿಯುವಾಗ ಸಿಗುವಂಥ ಮೌನ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ. ಒನ್ಸ್ ಅಗೇನ್ ಅಲ್ಲಿ ಕೂಡ ಕಾಡಾನೆಗಳ ನೀರು ಕುಡಿಯೋದಕ್ಕೆ ಬರುತ್ತೆ ಅಂತ ಯಾರೋ ಆಸೆ ಹುಟ್ಟಿಸಿದ್ರು. ರಿವರ್ ರಾಫ್ಟಿಂಗ್ ಉದ್ದಕ್ಕೂ ಆನೆಗಳನ್ನು ಹುಡುಕಿದ್ದೇ ಆಯಿತು. ಒಂದು ಸಣ್ಣ ಬ್ರೇಕ್ನ ನಂತರ ಅದರ ಮಜಾ ಹೇಗಿತ್ತು ಅನ್ನೋದನ್ನು ನೀವೇ ನೋಡಿ. You